ಶ್ರುತಿ ಪ್ರಾಪರ್ಟೀಸ್ ನಂಜನಗೂಡಿಂದ ಬೀರೇಶ್ ಮಾತಾಡ್ತಾ ಇರೋದು. ನೋಡಿ, ಇದು ಇಲ್ಲಿ ನಿಮಗೆ ಒಂದು ಜಮೀನು ತೋರಿಸ್ತಾ ಇದ್ದೀನಿ. ಇದು 6 ಎಕರೆ 15 ಗುಂಟೆ ಬರುತ್ತೆ. ಇದು ಇದು ಬೇಗೂರಿಂದ ಬರ್ತಕ್ಕಂಥ ರಸ್ತೆ. ಇದು ಕಬ್ಬಳ್ಳಿಯಿಂದ ಬರ್ತಕ್ಕಂಥ ರಸ್ತೆ. ಇದು ಸೀಕೆವಾಡಿ ಅಂತ ಗ್ರಾಮ. ಈ ಸೀಕೆವಾಡಿ ಗ್ರಾಮದ ಪಕ್ಕದಲ್ಲೇ ಒಂದು ಲ್ಯಾಂಡ್ ಇದೆ, ತೋರಿಸ್ತೀನಿ ನೋಡಿ. ಇದ್ರ ಪಕ್ಕದಲ್ಲೆಲ್ಲ ಒಳ್ಳೆ ಫಾರ್ಮ್ ಹೌಸ್ ಕಟ್ಕೊಂಡು ಇಲ್ಲೇ ಇದ್ದಾರೆ. ಅಲ್ಲಿ ಏನು ಥಿಂಗ್ ಕಾಣ್ತಿದೆ ಅದೇ ಫ್ಲ್ಯಾಟು. ಇದೇನು ಫೆನ್ಸ್ ಆಗಿದೆ ಸರ್, ನೋಡಿ ಇದೇ ರೋಡು. ಇದೇನು ಫೆನ್ಸ್ ಆಗಿದೆ ಇದೇ ಫ್ಲ್ಯಾಟು ಸರ್. 6 ಎಕರೆ 15 ಗುಂಟೆ RTC ಬರುತ್ತೆ. 1 ಎಕರೆ ಖರಾಬ್ ಬರುತ್ತೆ. ರೋಡ್ ಎಕ್ಸಸ್ಸೇ ಉದ್ದ ಬರುತ್ತೆ. ಇದು 6 ಎಕರೆ 15 ಗುಂಟೆ ಸೂಪರ್ ಜಾಗ. ಇದನ್ನು ಪೂರ್ತಿ ವಿಡಿಯೋಸ್ ನೋಡಿ, ನಿಧಾನಕ್ಕೆ ನೋಡಿ. ರೆಡ್ ಸಾಯಿಲು ಮಾತ್ರ ಅಕ್ಕಪಕ್ಕ ಎಲ್ಲ ಇದೇ ಥರ. ಎದುರುಗಡೆ ನೋಡಿ ಒಳ್ಳೆ ಕೋಕೋನಟ್ ತೋಟ ಇದೆ. ನೀವು ಇದೇ ಥರ ತೋಟ ಮಾಡ್ಕೋಬೋದು. ಸೂಪರ್ ಜಾಗ. ವಾಟರ್ ಸೋರ್ಸಸ್ ಅಂತೂ ತುಂಬ ಒಳ್ಳೆ ವಾಟರ್ ಸೋರ್ಸಸ್ ಇದೆ. ಇದು ಗೇಟ್ ಬರುತ್ತೆ ನೋಡಿ, ಇದು ಹೆಂಗಿದೆ, ಸೂಪರಾಗಿದೆ. ಒಂದೇ ಫ್ಲ್ಯಾಟ್ ಇದೆ. ಎದುರುಗಡೆನೂ ಒಂದು ಫಾರ್ಮ್ ಹೌಸ್ ಇದೆ. ಇದ್ರ ಪಕ್ಕದಲ್ಲಿ ಇದು ಕಪ್ಪು ಗೇಟ್ ಕಾಣ್ತಿದೆ, ಇದೇ ಗೇಟು ನಮ್ಮದು. ಕೆಂಪು ಮಣ್ಣು ಬರುತ್ತೆ ಸರ್. ಒಳ್ಳೆ ಸೂಪರ್ ಜಾಗ. ರೆಡ್ ಸಾಯಿಲು, ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡು ಬೇಕಾದ್ರೆ ಇಲ್ಲೇ ಇರ್ಬೋದು, ಆ ಥರ ಜಾಗ ಸರ್. ಪಕ್ಕದಲ್ಲೆಲ್ಲ ಒಳ್ಳೊಳ್ಳೆ ಫಾರ್ಮ್ ಹೌಸ್ ಇದೆ. ಎದುರುಗಡೆನೂ ಫಾರ್ಮ್ ಹೌಸ್ ಇದೆ, ಫ್ರಂಟು ಫಾರ್ಮ್ ಹೌಸ್ ಇದೆ, ಬ್ಯಾಕ್ ಸೈಡ್ ರೋಡು ಫಾರ್ಮ್ ಹೌಸ್ ಇದೆ. ಒಳ್ಳೆ ಜಾಗ ಇದು. ಪೂರ್ತಿ ವೀಡಿಯೋಸ್ ನೋಡಿ ಸರ್. ಎಲ್ಲ ಪೂರ್ತಿ ವೀಡಿಯೋಸ್ ಒಳಗಡೆ ಎಲ್ಲ ತೋರಿಸ್ತೀನಿ. ಒಂದು 70 ಕೋಕೋನಟ್ ಬರುತ್ತೆ. ಕೋಕೋನಟ್ ಎಲ್ಲ 70 ಕೋಕೋನಟ್ ಇದೆ. ಒಂದು ಲೇಬರ್ಸ್ ಹೌಸ್ ಮನೆ ಇದೆ. ನೀವು ಹಸುನಾರು ಸಾಕ್ಬೋದು, ಇಲ್ಲ ಮೇಕೆನಾರು ಸಾಕೋಬೋದು, ಆ ಥರ ಜಾಗ. ಒಂದು 70 ಗಿಡ ಫಲ ಬರ್ತಕ್ಕಂಥ ಗಿಡ, 70 ಗಿಡ ಇದೆ ಕೋಕೋನಟ್ಟು. ಒಂದು 100 ಟೀಕ್ ಬರುತ್ತೆ. ಟೀಕೇನೆ ಸಹ 100 ಟೀಕ್ ಇದೆ ನೋಡಿ. ಸುತ್ತ ಟಾಟಾ ಮಿಸ್ ಫೆನ್ಸಿಂಗ್ ಆಗಿದೆ. ಒಳ್ಳೆ ನೀಟಾಗಿ ಫೆನ್ಸ್ ಮಾಡಿದ್ದಾರೆ. ಒಳ್ಳೆ ಸೂಪರ್ ಜಾಗ ಸರ್. ಈ ಜಾಗ ನೀವು ಒಂದು ಸರಿ ವಿಸಿಟ್ ಮಾಡಿದ್ರೆ ಇದು ಖಂಡಿತ ಪರ್ಚೇಸ್ ಮಾಡ್ತೀರಾ ಸರ್. ಇದು ಸೂಪರಾಗಿದೆ. ರೆಡ್ ಸಾಯಿಲು ಅಂದರೆ ಪ್ಯೂರ್ ರೆಡ್ ಸಾಯಿಲ್ ಬರುತ್ತೆ. ಒಳ್ಳೆ ಕೆಂಪು ಮಣ್ಣು. ನಿಮಗೆ ಒಂದು ಸಹ ಕಲ್ಲು ಸಹ ಈ ಜಾಗದಲ್ಲಿ ಸಿಗೋದಿಲ್ಲ. ಆ ಥರ ಒಳ್ಳೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ 2 ಬೋರ್ ಇದೆ, ಬಟ್ ಅದು ಕುಳಿ ಇದೆ. ಮೋಟ್ರ್ ಬಿಟ್ಕೋಬೇಕು ಸರ್. ಪವರ್ ಲೈನೆಲ್ಲ ಕಂಪ್ಲೀಟ್ ಆಗಿದೆ. ಪವರ್ ಲೈನೆಲ್ಲ ಆಗಿದೆ. 2 ಬೋರಲ್ಲೂ ಸಹ ಪವರ್ ಲೈನ್ ಕಂಪ್ಲೀಟ್ ಆಗಿದೆ. ನೀವು ಮೋಟ್ರ್ ಬಿಟ್ಕೊಂಡ್ರೆ ಅದು ಒಳ್ಳೆ ನೀರಿದೆ ಸರ್. ಮಾತ್ರ ಕುಳೀಲಿ ನೋಡಿ. ಇದು ಟೀಕ್ ಬರುತ್ತೆ. 100 ಟೀಕೆ ಇದೆ. ಒಂದು 70ರಿಂದ 75 ಗಿಡ ಫಲ ಬರ್ತಕ್ಕಂಥ ಕೋಕೋನಟ್ ಇದೆ. ಸೂಪರ್ ಜಾಗ ಸರ್. ಈ ಕಡೆ ಒಂದು 30 ಗಿಡ ಚಿಕ್ಕ ಗಿಡ ಬರುತ್ತೆ. ಒಳ್ಳೆ ಪ್ಯೂರ್ ನಾಟಿ ಸೊಸಿ ಸರ್. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ ಜಾಗ. ಒಳ್ಳೆ ವಾಟರ್ ಸೋರ್ಸು. ಓಪನ್ ವಿಲ್ ಬಾವಿಲು ಸಹ ನೀರಿದೆ, ತೋರಿಸ್ಕೊಡ್ತೀನಿ ನೋಡಿ. ಇದೇ ಓಪನ್ ವಿಲ್ ಬಾವಿ. ನಿಮಗೆ ಒಂದು 15 ಅಡಿಗೆ ನೀರಿದೆ ಇಲ್ಲಿ. ಜಮೀನು ಒಳಗಡೆನೇ ಇದೆ ಓಪನ್ ವಿಲ್ ಬಾವಿ. 15 ಅಡಿಗೆ ಸಹ ನೀರಿದೆ. ನೀವು ಇಲ್ಲಿ ಬಂದು ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. 15 ಅಡಿಗೆ ಸಹ ಈ ಓಪನ್ ವಿಲ್ ಬಾವಿಲಿ ನೀರಿದೆ. ಅಂದರೆ ಇಲ್ಲಿ ನೀವು ಹೊಸ ಬೋರ್ ಏನೋ ತೆಗಿಸ್ತೀನಿ ಅಂತಂದ್ರೂ ಒಂದು 50 ಅಡಿಗೆ ಎಲ್ಲ ನೀರು ಬರುತ್ತೆ. 50ರಿಂದ 100 ಅಡಿಗೆ ಸಹ ಇಲ್ಲಿ ನೀರು ಬರೋ ಚಾನ್ಸಸ್ ಇದೆ. ಪ್ಯೂರ್ ವಾಟರ್ ಬೆಲ್ಟು ಸರ್. ರೆಡ್ ಸಾಯಿಲು. ಓನರು ಬಂದು ತುಂಬ ಒಳ್ಳೆ ಓನರ್ ಬರ್ತಾರೆ. ನಿಮಗೆ ಡೈರೆಕ್ಟ್ ಸಿಟ್ಟಿಂಗ್ ಮಾಡಿಕೊಡ್ತೀನಿ. ಅಂದರೆ ಇದು ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಮಾತ್ರ ಹೋಗಬೇಕು ಸರ್. ಇದು ಅಗ್ರಿಮೆಂಟ್ಗೆಲ್ಲ ಕೊಡೋದಿಲ್ಲ ಸರ್ ಅವರು. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಮಾತ್ರ ಆಸಕ್ತಿ ಉಳ್ಳವ್ರು ಮಾತ್ರ ಫೋನ್ ಮಾಡಬೇಕು. ಓನರ್ ಟು ಓನರ್ ಡೈರೆಕ್ಟ್ ಸಿಟ್ಟಿಂಗ್ ಇರುತ್ತೆ. ನಿಮಗೆ ಈ ಖಾಲಿ ಜಾಗನೇ ಸಹ ಫೆನ್ಸ್ ಹಾಕಿರಲ್ಲ, ಇಲ್ಲ ತಿಂಗಿರಲ್ಲ, ಕೋಕೋನಟ್ ಇರಲ್ಲ, ಅವರೇನೇ ಸಹ ಈ ಜಾಗಕ್ಕೆ 30 ಲಕ್ಷ 35 ಲಕ್ಷ ಆ ಥರ ಹೇಳ್ತಾರೆ ಖಾಲಿ ಜಾಗಕ್ಕೇ. ಬಟ್ ಇದು ಓನರ್ ಕೇಳಿ ನಿಮಗೆ ಓನರ್ ಕೇಳಿಬಿಟ್ಟು ನಿಮಗೆ ಇದನ್ನು ಡಿಸ್ಕ್ರಿಪ್ಷನ್ಲಿ ರೇಟು ಮೆನ್ಷನ್ ಮಾಡಿರ್ತೀನಿ. ಆಸಕ್ತಿ ಉಳ್ಳವರು ನೋಡಿಕೊಂಡು ಈ ರೇಟು ನಿಮ್ಗೇನಾದ್ರು ನಿಮ್ಗೇನಾದ್ರು ಆಗುತ್ತೆ ಅಂದರೆ ಖಂಡಿತ ಫೋನ್ ಮಾಡಿ ಸರ್. ಒಂದು 30 ಲಕ್ಷ ಹೇಳ್ತಾ ಇದ್ದಾರೆ ಎಕರೆಗೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡೋಣ ಸರ್. ಓನರ್ ಟು ಓನರ್ ಸಿಟ್ಟಿಂಗ್ ಇರುತ್ತೆ. ನಿಮಗೆ ರೇಟಲ್ಲೂ ಕೂಡ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್.
ನೋಡಿ ಹತ್ತಿರದಲ್ಲೇ ಇದೆ ನೀರು, ತುಂಬ ಚೆನ್ನಾಗಿದೆ. ನಿಮಗೆ ಇದು 6 ಎಕರೆ 15 ಗುಂಟೆಗೆ ಮಾತ್ರ ನಿಮಗೆ ಅಮೌಂಟ್ ಕೊಡಬೇಕಾಗತ್ತೆ. ಇನ್ನು 1 ಎಕರೆ ಖರಾಬ್ ಬರುತ್ತೆ, ಅದಕ್ಕೆ ನೀವೇನೇ ಎಕ್ಸ್ಟ್ರಾ ದುಡ್ಡು ಕೊಡೋಂಥ ಅವಶ್ಯಕತೆ ಇಲ್ಲ. ಸೂಪರ್ ಜಾಗ ಸರ್. ಟೀಕ್ ಇದೆ, ಓಪನ್ ವಿಲ್ ಬಾವಿಲಿ ಸಹ ನೀರಿದೆ, ತೆಂಗಿದೆ, ಒಂದು ಮನೆ ಇದೆ, ಸುತ್ತ ಫೆನ್ಸ್ ಆಗಿದೆ. ಅದು ಜಾಲರಿ ಫೆನ್ಸ್ ಸರ್. ಟಾಟಾ ಮೆಸ್ಸಲ್ಲಿ ಹೊಸ ಫೆನ್ಸ್ ಹಾಕಿ ಡೆವಲಪ್ಮೆಂಟ್ ಮಾಡಿರೋ ಸರ್ ಜಾಗ ಇದು. ನಿಮಗೆ ಖಂಡಿತ ದೊಡ್ಡ ಫ್ಲ್ಯಾಟು ಬೇಕು ಅಂದರೆ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ನೀವು ಈ ಜಾಗಕ್ಕೆ ಒಂದು ಸಾರಿ ವಿಸಿಟ್ ಮಾಡಿ ಸರ್. ಇದು ಆ್ಯಕ್ಚುಲಿ ಬಂದು ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ, ನಂಜನಗೂಡಿಗೆ 30 ಕಿಲೋಮೀಟ್ರ್ ಆಗುತ್ತೆ ಸರ್ ಈ ಜಾಗ. ಗುಂಡ್ಲುಪೇಟೆಗೆ 21 ಕಿಲೋಮೀಟ್ರ್ ಆಗುತ್ತೆ ಸರ್. ಸೂಪರ್ ಜಾಗ. ಬನ್ನಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಕೊನೆ ತನಕ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ವಿಡಿಯೋ ನೋಡೋರಿಗೆಲ್ಲ ಧನ್ಯವಾದಗಳು.